ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಚಾರ್ವಿ ಸ್ಕೂಲಲ್ಲಿ ಮಿನಿ ಕಿಡ್ ಮಾರ್ಕೆಟ್ ಡೇ ಅಂತ ಮಾಡಿದ್ರು. ಆ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಚಾರ್ವಿಗೆ ಫಾರ್ಮರ್ ಆಗಿ ಬರಬೇಕು ಅಂತ ಹೇಳಿದರು. ಸೊ ನಾನು ಬಾಯ್ ಫಾರ್ಮರ್ ಮಾಡಿದ್ದೀನಿ. ಕೆಲವು ಮಕ್ಕಳಂತೂ ಸೀರೆ ಉಟ್ಕೊಂಡು ಬಂದಿದ್ರು ಫಾರ್ಮರ್ಸ್ ಡೇಗೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು. ಇದು ಹೂವಾಡ ಗಿತ್ತಿ, ಹೂ ಮಾರೋರು ಆ ಥರ. ಇಲ್ಲಿ ಮಿನಿ ಸ್ಟಾಲ್ನ ಇಟ್ಬಿಟ್ಟಿದ್ದಾರೆ. ಅಂದರೆ ಪೇರೆಂಟ್ಸ್ಗಳ ಮನೇಲಿ ಯಾರ್ಯಾರ ಮನೇಲಿ ದೊಡ್ಡ ದೊಡ್ಡ ಡಾಲ್ಸ್ ಇದೆ ಅದೆಲ್ಲ ತರೋದಕ್ಕೆ ಹೇಳಿದ್ರು. ಒನ್ ಡೇ ಬಿಫೋರೇ ತರಿಸ್ಕೊಂಡು ಈ ಥರ ಟೆಡಿ ಬೇರ್ದು ಒಂದು ಸ್ಟಾಲ್ ಹಾಕಿದ್ರು. ನೆಕ್ಸ್ಟ್ ಪುಟ್ಟ ಮಕ್ಕಳೆಲ್ಲ ಇವ್ರಿಗೆ ಇಷ್ಟಿಷ್ಟು ಈ ತರಕಾರಿ ಅಂತ ಅವ್ರಿಗೆ ಇದು ಮಾಡಿದರು, ಅವರಿಗೆ ಅಸೆಂಬಲ್ ಮಾಡಿದರು. ಸೊ ಅವರು ಅದನ್ನು ಪೇರೆಂಟ್ಸು ಮನೆಯಿಂದ ಕೊಟ್ಟು ಕಳಿಸಿದ್ರು. ಎಲ್ಲ ಮಕ್ಕಳನ್ನು ಕಾರ್ಪೆಟ್ ಹಾಸಿ ಅದ್ರ ಮೇಲೆ ಕೂರಿಸಿ ಅವ್ರಿಗೆ ನೀಟಾಗಿ ಎಲ್ಲನೂ ಇಟ್ಕೊಟ್ಟಿದ್ದಾರೆ. ಕೆಲವು ಪೇರೆಂಟ್ಸ್ ಅಂತೂ ತಕ್ಕಡಿ ಟೈಪ್ ಎಲ್ಲ ಅವರೇ ಮಾಡಿ ಮನೆಯಲ್ಲಿ ಕಳಿಸಿದ್ರು. ತುಂಬಾ ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದರು. ಆ್ಯಂಡ್ ಪೇರೆಂಟ್ಸ್ನೂ ಸಹ 11:15 ಬರೋಕ್ಕೆ ಹೇಳಿದರು. ಕೆಲವು ಮಕ್ಕಳಿಗೆ ಮ್ಯಾಂಗೋ, ಈರುಳ್ಳಿ ಸ್ಟಾಲು, ಕೆಲವು ಮಕ್ಕಳು ಮೊಳಕೆ ಕಾಳಿಂದು ಸಲಾಡು, ಈ ಥರ ಜ್ಯೂಸು, ಲೆಮನ್ ಜ್ಯೂಸು, ಫ್ರೂಟ್ ಸಲಾಡು, ಈ ಥರ ಎಲ್ಲ ಬಂದಿದ್ರು. ಆ್ಯಂಡ್ ಕೆಲವು ಮಕ್ಕಳು ಒಂದೊಂದು ಅಳ್ತಾ ಇದ್ವು. ಅಂದರೆ ಫಸ್ಟ್ ಟೈಮ್ ಇವೆಲ್ಲ ಫೇಸ್ ಮಾಡ್ತಿರೋ ಮಕ್ಕಳೆಲ್ಲ, ಕೆಲವು ಸ್ವಲ್ಪ ಈ ಕಿರಿಕಿರಿ ಅನಿಸಿರೋ ಮಕ್ಕಳು ಕೆಲವೊಂದು ಅಳ್ತಾ ಇದ್ದು. ತುಂಬಾ ಮಕ್ಕಳು ಕೆಲವಂತೂ ತುಂಬ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ರು. ಇನ್ನು ಇದೆಲ್ಲ ಜಂಕ್ ಫುಡ್ಸ್ ತಿನ್ನಬಾರ್ದು, ಫ್ರೂಟ್ಸ್ ತಿನ್ನಬೇಕು, ತರಕಾರಿ ತಿನ್ನಬೇಕು ಅಂತ ಕೆಲವು ಮಕ್ಕಳಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಿದರು. ಅವರು ಈ ಥರ ಬಂದಿದ್ದಾರೆ. ಅದನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಅವ್ರ ಜೊತೆ ಸ್ವಲ್ಪ ಪೇರೆಂಟ್ಸು ಕೂಡ ಇರೋದ್ರಿಂದ ಕೆಲವರು ರೇಟ್ನ ಮಾತಾಡಿಕೊಂಡು ತರಕಾರಿ ಎಲ್ಲ ತೊಗೊಂಡ್ರು. ತರಕಾರಿ, ಸೊಪ್ಪು, ಫ್ರೂಟ್ಸು ನೋಡಿ ಇದೆಷ್ಟು ಚೆನ್ನಾಗಿ ತಕ್ಕಡಿ ಮಾಡಿ ಕಳಿಸಿದ್ದಾರೆ ಪೇರೆಂಟ್ಸು. ಕೆಲವ್ರು ತೊಗೊಂಡ್ರು. ಇದು ಫಾರ್ಮರ್ದು ಇಷ್ಟು ಜನ ಫಾರ್ಮರ್ಸ್ಗೆ ಹೇಳಿದರು. ಬಾಯ್ಸು, ಲೇಡೀಸು, ಆಮೇಲೆ ಫಾರ್ಮರ್ ಬಗ್ಗೆ ಸ್ವಲ್ಪ ಲೈನ್ಸ್ನು ಬರೆದು ಹಾಕಿದ್ರು. ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲಿ ಮರಳು ಹಾಕಿ ಅದಕ್ಕೆ ಜೋಳಗಳನ್ನಿಟ್ಟು ನೋಡಿ ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ ಫಾರ್ಮರ್ಗೆ. ತುಂಬಾ ಚೆನ್ನಾಗಿದೆ. ಚಾರ್ವಿ ನೋಡಿ ಅಲ್ಲಿ ಸುಮ್ಮನೆ ಕುತ್ಕೊತಾ ಇಲ್ಲ ಅವಳು. ನಾನು ಅವಳಿಗೆ ಕುಡ್ಲು ಮತ್ತು ಒಂದೆರಡು ಐಟಮ್ಸ್ ಮಾಡಿಕೊಟ್ಟು ಕಳಿಸಿದ್ದೆ ಪೇಪರಲ್ಲಿ. ಕೆಲವು ಮಕ್ಕಳು ಸೀರೆ ಉಟ್ಕೊಂಡು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದರು ಫಾರ್ಮರ್ಸ್ ಡ್ರೆಸ್ಸಲ್ಲಿ. ಇನ್ನು ಕೆಲವು ಮಕ್ಕಳಿಗೆ ಗಿಳಿಶಾಸ್ತ್ರ ಹೇಳೋದು, ಅವಕ್ಕೆ ಸ್ವಲ್ಪ ಕಾರ್ಡ್ಗಳನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಹೇಳೋ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ನೆಕ್ಸ್ಟು ಬಳೆಗಾರರು, ಈ ಥರ ತುಂಬಾ ಚೆನ್ನಾಗಿ ಮಕ್ಕಳುಗಳು ರೆಡಿಯಾಗಿ ಬಂದಿದ್ದರು. ಪೇರೆಂಟ್ಸು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ರು. ಆ್ಯಂಡ್ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು ಕೂಡ. ಈ ಮಾರ್ಕೆಟ್ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಈ ಫೋಟೋಗಳಲ್ಲಿ ನೋಡ್ತಾ ಇರ್ಬೋದು, ಕೆಲವೊಬ್ಬರು ಸ್ಕೂಲ್ ಸ್ಟಾಫ್ಗಳು ಬೈ ಮಾಡ್ತಿದ್ದಾರೆ ಪ್ರಾಡಕ್ಟ್ನ. ಇನ್ನು ಮಕ್ಕಳಲ್ಲೇ ಕೆಲವ್ರನ್ನ ಬೈಯರ್ಸ್ ಅಂತ ಮಾಡಿದರು. ಅವರು ಕೂಡ ಈಗ ಮಾಮೂಲಿ ಪ್ಲಾಸ್ಟಿಕ್ ಇದರಲ್ಲಿ ಅಮೌಂಟ್ ಬರುತ್ತಲ್ಲ ಆಟಾಡೋದಕ್ಕೆ, ಆ ಥರ ಅಮೌಂಟ್ ತಂದು ಬೈ ಮಾಡ್ತಾಯಿದ್ರು. ಕೆಲವು ಮಕ್ಕಳು ಒಂದೊಂದು ಅಳ್ತಾ ಇದ್ದಾವೆ ನೋಡಿ, ಹಿಂದಿನ ಕ್ಲಿಪ್ಪಲ್ಲಿ ನೋಡ್ಬೋದು ನೀವು. ಕೆಲವು ಮಕ್ಕಳು ಅಳ್ತಿದ್ದಾವೆ. ನಾನು ಇದನ್ನು ರೆಡಿ ಮಾಡಿ ವ್ಯಾನ್ ಬರೋದಕ್ಕೂ ಮುಂಚೆ ಇದನ್ನು ಚಾರ್ವಿಗೆ ಮಾಡಿಸಿದ್ದು. ಒಂದು ವಿಡಿಯೋ ಮಾಡೋಣ ಅಂತ ಮಾಡಿಸಿದ್ದಷ್ಟೇ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಚಾರ್ವಿ ಕೂಡ. ಹುಡ್ಗನ ಥರನೇ ಕಾಣಿಸ್ತಾ ಇದ್ಲು ಸೇಮ್. ಯಾರೋ ದೃಷ್ಟಿ ಹಾಕ್ಬಿಡಿ ಪ್ಲೀಸ್. ಇವೆರಡು ಐಟಮ್ಸ್ನ ನಾನು ಮಾಡಿಕೊಟ್ಟಿದ್ದೆ ಅವಳಿಗೆ, ಚಾರ್ವಿಗೆ. ನೋಡ್ತಿರ್ಬೋದು ಈಗ ಇದು ಫ್ರೂಟ್ಸ್ ಸ್ಟಾಲ್ ಮಾಡಿದಾರಲ್ಲ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಸಹ ಇತ್ತು. ಮತ್ತು ಪೇರೆಂಟ್ಸ್ಗಳಿಗೆ ಕೆಲವೊಂದು ಫ್ಲವರ್ಸ್ದು ಪಿಕ್ಚರ್ ಇಟ್ಬಿಟ್ಟು ಅದಕ್ಕೆ ಕಲರ್ಸ್ ಮಾಡೋದಕ್ಕೂ ಹೇಳಿದ್ರು. ನೆಕ್ಸ್ಟ್ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೆಲ್ಲ ಕರ್ಕೊಬಂದು ತೋರಿಸಿದ್ರು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಗೇಮ್ ಸಹ ಅರೇಂಜ್ ಮಾಡಿದರು ಅವರು ಫ್ರೆಂಡ್ಸ್ಗೋಸ್ಕರ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೇ ಥರ ವೀಡಿಯೋಸ್ ನೀವು ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.